ಆಪರೇಷನ್ ಸಿಂಧೂರ ಕುರಿತು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಏನದು ಅಪ್ಡೇಟ್ ಹಾಗಾದ್ರೆ? ಸಂಜೆ 5:30ಕ್ಕೆ ಮತ್ತಷ್ಟು ರಣರೋಚಕ ಮಾಹಿತಿ, ಯುದ್ಧದ ಮಾಹಿತಿ ನೀಡಲಿದ್ದಾರೆ ರಕ್ಷಣಾ ಸಚಿವಾಲಯ. ರಕ್ಷಣಾ ಸಚಿವಾಲಯದಿಂದ ಯುದ್ಧದ ಬಗ್ಗೆ ಮಾಹಿತಿ ಸಿಗುತ್ತೆ. ಆಪರೇಷನ್ ಸಿಂಧೂರ ಕುರಿತಂತೆ ಬಿಗ್ ಅಪ್ಡೇಟ್ ಸಿಗಲಿದೆ. ಸಂಜೆ 5:30ಕ್ಕೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ರಕ್ಷಣಾ ಸಚಿವಾಲಯದವರು. ಈಗಾಗಲೇ ಯಾವ ರೀತಿಯಾಗಿ ಈ ಒಂದು ಹೋರಾಟ ನಡೀತಾ ಇದೆ, ದಾಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿಯೂ ಕೂಡ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ ಆಗಿದೆ. ಉಗ್ರ ಕೃತ್ಯ ನಡೆದರೆ ಯುದ್ಧ ಎಂದೇ ಪರಿಗಣನೆ. ಉಗ್ರ ಕೃತ್ಯ ನಡೆದ್ರೆ, ಭವಿಷ್ಯದಲ್ಲಿ ಭಯೋತ್ಪಾದನೆ ಕೃತ್ಯ ನಡೆದರೆ ಯುದ್ಧಕ್ಕೆ ಸಮ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ಇದು. ಉಗ್ರ ಕೃತ್ಯ ನಡೆದ್ರೆ ಯುದ್ಧ ಅಂತಾನೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಭವಿಷ್ಯದಲ್ಲಿ ಭಯೋತ್ಪಾದನೆ ಕೃತ್ಯ ನಡೆದ್ರೆ ಯುದ್ಧಕ್ಕೆ ಸಮ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದೀಗ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆ 5:30ಕ್ಕೆ ರಕ್ಷಣಾ ಸಚಿವಾಲಯ ಪ್ರೆಸ್ ಮೀಟ್ ನಲ್ಲಿ ಮಾಹಿತಿ ನೀಡಲಿದೆ. ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಸರ್. ದಿಲೀಪ್ ಸರ್, ಯಾಕೆಂದ್ರೆ ಪ್ರತಿ ಸಲ ಭಯೋತ್ಪಾದನಾ ಕೃತ್ಯ ನಡೆದಾಗ್ಲೂ ಕೂಡ ನಾವು ಪಾಕಿಸ್ತಾನದ ಮೇಲೆ ಬಟ್ ಮಾಡೋದು, ಪಾಕಿಸ್ತಾನ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಕೊಡಿ, ಸಾಕ್ಷಿ ಇದ್ರೆ ನಾವು ಪರಿಶೀಲಿಸ್ತೀವಿ ಅನ್ನೋದು, ಆಮೇಲೆ ಅದು ಕೊಟ್ಟಿದ್ದನ್ನ ಎಲ್ಲೋ ಕೆಳಗಡೆ ಹಾಕೊಂಡು ಕುತ್ಕೊಳ್ಳೋದು, ಇದೇ ತರ ನಡೀತಾ ಇದೆ. ಇವಾಗ ಏನೊಂದು ಯುದ್ಧ ಮಾಡ್ಬಿಡ್ತೀವಿ ನಾವು ಭಯೋತ್ಪಾದನೆ ಕೃತ್ಯ ನಡೆದ್ರೆ ಅಂತ ಎದುರಿಸಿದ್ರೆ, ಪಾಕಿಸ್ತಾನ ತನ್ನಲ್ಲಿ ತಾನು ಸಾಕ್ತಿದಾರಲ್ಲ ಭಯೋತ್ಪಾದಕರನ್ನ ಸಾಕ್ನಾಯಿಗಳನ್ನ, ಅವ್ರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂತಾರೆ. ಇನ್ನೊಂದ್ಸತಿ ಹಿಂಗ್ ಮಾಡ್ಬೇಡ್ರಪ್ಪ, ಅವ್ರು ಏನಿಲ್ಲ ತಲೆ ಮೇಲೆ ಬಂದು ಕುತ್ಕೊಂತಾರೆ ಅಂತ. ಇದು ಒಳ್ಳೆ ನಿರ್ಧಾರ. ಈ ನಿರ್ಧಾರ ಇಂಪ್ಲಿಮೆಂಟ್ ಹೆಂಗಾಗುತ್ತೆ, ಇದ್ರ ಕಾರ್ಯರೂಪಕ್ಕೆ ತರೋದ್ ಹೆಂಗೆ, ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಇನ್ನೊಂದಷ್ಟು ಸ್ಪಷ್ಟನೆನ ಇವತ್ತು ಸಂಜೆ 5:30ಗೆ ಸುದ್ದಿಗೋಷ್ಠಿ ನಡೆಯುತ್ತೆ, ಅದರಲ್ಲಿ ವಿವರಿಸ್ತಾರೆ ಅನ್ಸುತ್ತೆ. ರಾವ್ ನೋಡಿ, ನಿಜಕ್ಕೂ ಕೂಡ ಒಂದು ಟಫ್ ಡಿಸಿಷನ್ ಅನ್ನ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಕೊನೆಯ ವಾರ್ನಿಂಗ್ ಅನ್ನ ಕೇಂದ್ರ ಸರ್ಕಾರ ಇಲ್ಲಿ ಕೊಟ್ಟಿರೋದು. ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ತಮ್ಮ ಆ ಒಂದು ಹೊಲಸು ಬುದ್ಧಿನ ಪಾಕಿಸ್ತಾನ ಬಿಡ್ತಾ ಇಲ್ಲ ಸರ್. ಯಾಕೆಂತ ಹೇಳಿದ್ರೆ, ನಾವು ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ, ಪಾಕಿಸ್ತಾನದ ವಿರುದ್ಧ ಅಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತಹ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಿತ್ತು. ಬಹಳ ಪ್ರಮುಖವಾಗಿ ನಮ್ಮ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ನಮ್ಮ ಗುರಿ, ನಮ್ಮ ಟಾರ್ಗೆಟ್ ಏನಿದ್ರು ಕೂಡ ಪಾಕಿಸ್ತಾನದಲ್ಲಿ ನೆಲೆಸಿರುವಂತ ಉಗ್ರರು ಮಾತ್ರ ಆಗಿದ್ರು. ಆ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸೊ ಪಾಕಿಸ್ತಾನಕ್ಕೂ ನಮಗೂ ಇನ್ನು ಮುಂದೆ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ನಂತರವೂ ಕೂಡ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ನಿರಂತರವಾಗಿ ತೋರಿಸ್ತಾನೆ ಹೋಗ್ತಾ ಇದೆ. ಭಾರತದ ಜಮ್ಮು ಕಾಶ್ಮೀರ ಜೊತೆಗೆ ಪಂಜಾಬ್, ಅದಾದ ನಂತರ ಗುಜರಾತ್, ರಾಜಸ್ಥಾನ್, ಈ ರಾಜ್ಯಗಳ ಮೇಲೆ ಹೆಚ್ಚಾಗಿ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ, ಮಿಸೈಲ್ ದಾಳಿ ನಡೆಸ್ತಾನೆ ಇದೆ. ಹಾಗಾಗಿನೇ ಈ ಒಂದು ವಾರ್ನಿಂಗು ಪಾಕಿಸ್ತಾನ ಅಂದ್ರೆ ಸೈಲೆಂಟ್ ಆಗುತ್ತಾ ಅಂತ ಬಹಳ ಪ್ರಮುಖವಾಗಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ಒಂದು ಎಕೋ ಸಿಸ್ಟಮ್ ಇದೆಯಲ್ಲ, ಆ ಒಂದು ಸಿಸ್ಟಮ್ ನಡೀತಿರೋದೇ ಭಯೋತ್ಪಾದನೆ ಸೇನೆ ಜೊತೆಗೆ ಸೇರಿದಂಗೆ. ಇಂಥ ಸಂದರ್ಭದಲ್ಲಿ ISI ಒಂದು ಸಾಕು ನಾಯಿ ತರ ಒಂದು ಭಯೋತ್ಪಾದನೆ ಹರಡಿದೆ, ಜೈಷ್ ಎ ಮೊಹಮ್ಮದ್ ಇದೆ, ಲಷ್ಕರ್ ಎ ತೊಯ್ಬಾ ಇದೆ. ಈ ಎಲ್ಲ ಉಗ್ರ ಸಂಘಟನೆಗಳು ಅವುಗಳ ಉದ್ದೇಶ ಇರೋದೇನಂದ್ರೆ ಕೇವಲ ಕಾಶ್ಮೀರ ಅಲ್ಲ. ಲಷ್ಕರ್ ಎ ತೊಯ್ಬಾ ಸಂಘಟನೆ ಹೆಂಗ್ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಅದು ಒಂಥರ ಕಾರ್ಪೊರೇಟ್ ಕಂಪನಿ ತರ. ಹಕ್ಕಾನಿ ನೆಟ್ವರ್ಕ್ ಅಂತ ಇದೆ. ಹಕ್ಕಾನಿ ನೆಟ್ವರ್ಕ್ ಅದಕ್ಕೆ ಹಣಕಾಸಿನ ಸಹಾಯ ಮಾಡುತ್ತೆ. ಮತ್ತೆ ಬೇರೆ ಬೇರೆ ಜಾಗತಿಕ ಭಯೋತ್ಪಾದನಾ ಸಂಘಟನೆಗಳೇನಿದೆ ಅದ್ರ ಜೊತೆಗೆಲ್ಲ ಲಿಂಕ್ ಇಟ್ಕೊಂಡು ಶಸ್ತ್ರಾಸ್ತ್ರ ಮತ್ತೆ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಇನ್ನ ಈ ಲಷ್ಕರ್ ಎ ತೊಯ್ಬಾ ಸಂಘಟನೆ ಸಂಪೂರ್ಣವಾಗಿ ಕಾಶ್ಮೀರಕ್ಕೆ ಕೇಂದ್ರೀಕೃತ ಆಗಿರುತ್ತೆ. ಆದ್ರೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದೆಯಲ್ಲ, ಈಗೇನು ಮಸೂದ್ ಅಜರ್ ಆತನ ನನ್ನ ಸಂಬಂಧಿಕರೆಲ್ಲ ಸತ್ತೋದ್ರು, ನಾನು ಇನ್ನೊಂದ್ 2-3 ದಿನ ಅಲ್ಲ ಪಾದ ಸೇರ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಆತನ ಮುಖ್ಯಸ್ಥ ಆಗಿರುವಂತ ಜೈಷ್ ಎ ಮೊಹಮ್ಮದ್ ಸಂಘಟನೆ, ಅದು ಕೂಡ ಅದ್ರದ್ದು ಉದ್ದೇಶ ಏನಂದ್ರೆ ಇಡೀ ಭಾರತ ಉಪಖಂಡ, ಅಂದ್ರೆ ಕೇವಲ ಭಾರತ ಅಲ್ಲ, ಭಾರತ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಸ್ವಲ್ಪ ಭಾಗ ಬರ್ಮಾ ಎಲ್ಲ ಸೇರಿ ಭಾರತ ಉಪಖಂಡನೇ ಅದು ಇಸ್ಲಾಂ ರಾಷ್ಟ್ರ ಆಗಬೇಕು ಅಂತ ಅವರ ಒಂದು ಜೈಷ್ ಎ ಮೊಹಮ್ಮದ್ ನ ಒಂದು ಉದ್ದೇಶ ಅದ್ರದ್ದು. ಆ ಉದ್ದೇಶ ಈಡೇರಿಕೆಗೆ ಅವರು ಅವಾಗ ಟಾರ್ಗೆಟ್ಗಳನ್ನ ಹಾಕಂತಾನೆ ಇರ್ತಾರೆ. ಅದು ಮೀರಿ ಹೋಗ್ತಾನೆ ಇರುತ್ತೆ ಕಾಲ. ಅವ್ರದ್ದು ಉದ್ದೇಶ ಅದು. ಇಂಥ ಒಂದು ಸಂದರ್ಭದಲ್ಲಿ ಈ ತರ ಒಂದು ಮಾನಸಿಕತೆ ಇರುವಂತ ಉಗ್ರರನ್ನ ಪಾಕಿಸ್ತಾನ ಸಾಕೊಂಡಿದೆ. ಅವ್ರು ಇಲ್ದೆ ನಾವಿಲ್ಲ ಅನ್ನೋ ಸಿಚುವೇಶನ್ ಇದೆ. ಹಿಂಗಿರುವಾಗ
ಹೆಂಗ್ ಸಾಧ್ಯ ಆಗುತ್ತೆ? ಹೌದು, ಭಾರತದ ವಿರುದ್ಧ ಮತ್ತೆ ಯಾವತ್ತೊಂದಿನ ಮತ್ತೊಂದು ಭಯೋತ್ಪಾದಕ ದಾಳಿ ಆಗೇ ಆಗುತ್ತೆ. ಹೌದು. ಅವಾಗ ಯುದ್ಧ ಅಂತ ಪರಿಗಣಿಸಿದ್ರೆ ಖಂಡಿತ ಅವಾಗ ಯುದ್ಧ ನಡೀಲೇಬೇಕು. ನಾ ಅದಕ್ಕೆ ಆಗ್ಲೇ ಹೇಳಿದ್ದು, ಇದನ್ನ ಇಂಪ್ಲಿಮೆಂಟೇಷನ್ ಪಾರ್ಟ್ ಗೌರ್ಮೆಂಟ್ ಎಕ್ಸ್ಪ್ಲೈನ್ ಮಾಡುತ್ತೆ ಸಂಜೆ 5:15 ಹೆಂಗೆ, ಯಾವ ತರ, ಯಾವ ರೀತಿಯ ಭಯೋತ್ಪಾದನೆ, ಯಾವ ಮಟ್ಟದ ಭಯೋತ್ಪಾದನೆ, ಅವೆಲ್ಲದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಸಣ್ಣದೊಂದು ಬಾಂಬ್ ಬ್ಲಾಸ್ಟ್ ನಡೆದ್ರು ನೀವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀರಾ, ಅಥವಾ ಯಾವ ತರ, ಅದ್ರ ವ್ಯಾಪ್ತಿ ಏನು, ವಿಸ್ತಾರ ಏನು, ಯಾವ ತೀವ್ರತೆಯ ಭಯೋತ್ಪಾದನೆನ ನೀವು ಯುದ್ಧಕ್ಕೆ ಯೋಗ್ಯ ಭಯೋತ್ಪಾದನೆ ಅಂತ ಪರಿಗಣಿಸ್ತೀರಾ? ಯಾಕೆಂದ್ರೆ ಅಮೆರಿಕ ಮೇಲೆ WTC ಅಟ್ಯಾಕ್ ಆದಾಗ ಅಮೆರಿಕ ಮುಗಿಬಿತ್ತು, ದೊಡ್ಡ ಮಟ್ಟದ ಯುದ್ಧ ಮಾಡ್ತಾ ಅಫ್ಘಾನಿಸ್ತಾನದಲ್ಲಿ. ಮನೆಗೆ ಹೋಗೋವಾಗ ಏನು ತಗೊಂಡೋಗ್ಲಿಲ್ಲ, ಅದು ಬೇರೆ ವಿಷಯ. ಬಟ್ ಇವಾಗ ಭಾರತದ ಮೇಲೆ ಆದ್ರೆ ಮುಂಬೈ ಮಾದರಿ ದಾಳಿ ಆದ್ರೆ ಭಾರತ ಯುದ್ಧ ಮಾಡುತ್ತಾ, ಅಥವಾ ಪಹಲ್ಗಾಮ್ ರೀತಿಯ ದಾಳಿನ, ಅಥವಾ ಯಾವ ತರ ರೀತಿ ದಾಳಿಗೆ ಭಾರತ ಯುದ್ಧಕ್ಕೆ ಹೋಗುತ್ತೆ, ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ನೋಡಿ, ಇವತ್ತು ಸರಣಿ ಮೀಟಿಂಗ್ಗಳು, ಸರಣಿ ಸಭೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತು. ಈಗಾಗಲೇ ಆ ಸರಣಿ ಸಭೆಗಳು ಅಂತ್ಯ ಕೂಡ ಆಗಿದಾವೆ. ಬಹಳ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಇದ್ದೇ ಇತ್ತು. ಈಗ ಗೊತ್ತಾಗ್ತಾ ಇರುವಂತ ವಿಚಾರ, ಸಂಜೆ 5:30ಕ್ಕೆ ರಕ್ಷಣಾ ಸಚಿವಾಲಯ ಒಂದು ಪ್ರಮುಖವಾದಂತ ಪ್ರೆಸ್ ಮೀಟ್ ಅನ್ನ ಕರೆದಿದೆ ಮತ್ತು ಭಾರತ ಈ ಪಾಕಿಸ್ತಾನದ ವಿರುದ್ಧ ಏನ್ ನಡೀತಾ ಇದೆಯಲ್ಲ ದಾಳಿ, ಇದರ ಬಗ್ಗೆ ಒಂದು ಮಾಹಿತಿಯನ್ನ ಕೂಡ ನೀಡಲಿದ್ದಾರೆ ಅನ್ನೋ ಒಂದಿಷ್ಟು ವಿಚಾರಗಳು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇದರ ಜೊತೆಗೆ ಭವಿಷ್ಯದಲ್ಲಿ ಭಯೋತ್ಪಾದನೆಯ ಕೃತ್ಯ ನಡೆದಿದ್ದೇ ಆದ್ರೆ ಅದು ಯುದ್ಧಕ್ಕೆ ಸಮ ಮತ್ತು ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧವನ್ನ ಸಾರುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಇದೆಲ್ಲದರ ನಡುವೆ ಇದನ್ನೆಲ್ಲ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಸಹಜವಾದಂತ ಒಂದು ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಉಗ್ರ ಕೃತ್ಯ ಅಂತ ಅಂದ್ರೆ ಅದು ಎಷ್ಟರ ಮಟ್ಟಿಗೆ, ಯಾವ ರೀತಿಯಾಗಿ ನಡೀಬೇಕು ಅಂದ್ರೆ, ಬಹಳ ಪ್ರಮುಖವಾಗಿ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯ್ತಲ್ಲ, ಆ ರೀತಿಯಾದಂತಹ ಉಗ್ರ ಕೃತ್ಯ ಆದ್ರೆ ಮಾತ್ರ ಯುದ್ಧಕ್ಕೆ ಹೋಗ್ತಾರಾ, ಅದಕ್ಕಿಂತ ಒಂದು ಸಣ್ಣ ಬಾಂಬ್ ಬಿದ್ರೆ ಆ ಬಾಂಬ್ನ ಪರಿಗಣಿಸಿ ಯುದ್ಧಕ್ಕೆ ಹೋಗ್ತಾರಾ, ಈ ರೀತಿಯಾದಂತಹ ಸಹಜವಾದಂತಹ ಪ್ರಶ್ನೆಗಳಿದಾವೆ. ಇದೆಲ್ಲದಕ್ಕೂ ಕೂಡ ಇವತ್ತು ಸಂಜೆ 5:30ಕ್ಕೆ ಮೇ ಬಿ ರಕ್ಷಣಾ ಸಚಿವಾಲಯ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಈ ನಿರ್ಧಾರ ಅಂತೂ ಒಂದು ಒಳ್ಳೆಯ ನಿರ್ಧಾರ, ಒಂದು ಟಫ್ ಡಿಸಿಷನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ನಿರ್ಧಾರವನ್ನ ಪಾಕಿಸ್ತಾನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನೋ ಸಹಜವಾದಂತ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಚಾನೆಲ್ನ ಎಡಿಟರ್ ಸತೀಶ್ ಆಂಜನಪ್ಪ, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈ ಒಂದು ನಿರ್ಧಾರ ಇದೆಯಲ್ಲ, ಎಲ್ಲ ಒಂದ್ ಕಡೆ ಇದು ಮೊದಲೇ ಆಗ್ಬೇಕಾಗಿತ್ತು ಅಂತ ಕಾಣಿಸುತ್ತೆ. ಬಹಳ ಪ್ರಮುಖವಾಗಿ ಉಗ್ರ ಕೃತ್ಯ ನಡೆದ್ರೆ ನಾವು ಅದು ಯುದ್ಧಕ್ಕೆ ಸಮ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ, ಯುದ್ಧಕ್ಕೆ ಹೋಗ್ತೀವಿ ಅಂತ ಹೇಳಿ. ಅಂದ್ರೆ ಇದನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ? ರಾಮ್, ಸಹಜವಾಗಿಯೇ ಕಳೆದ 4 ದಿನಗಳಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾನೆ ಇತ್ತು. ನರೇಂದ್ರ ಮೋದಿ ಅವರು ಎಲ್ಲ ಸೇನಾ ಮುಖ್ಯಸ್ಥರ ಜೊತೆ ಆಗಿರ್ಬೋದು, ಅಥವಾ ಗೃಹ ಸಚಿವರಾಗಿರ್ಬೋದು, ವಿದೇಶಾಂಗ ಕಾರ್ಯದರ್ಶಿ ಆಗಿರ್ಬೋದು, ವಿದೇಶಾಂಗ ಸಚಿವರಾಗಿರ್ಬೋದು, ರಕ್ಷಣಾ ಸಚಿವರಾಗಿರ್ಬೋದು, ಪ್ರತಿಯೊಬ್ಬರ ಜೊತೆ ಕಳೆದ 3-4 ದಿನಗಳಿಂದ ಸತತವಾಗಿ ಬಿಡುವಿಲ್ಲದೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಕೂಡ ಮೀಟಿಂಗ್ಗಳಾಗ್ತಾನೆ ಇತ್ತು. ನಾವು ಯಾವ ಥರ ಆ್ಯಕ್ಟ್ ಮಾಡ್ಬೋದು, ನಾವೇನು ಕ್ರಮವನ್ನು ಕೈಗೊಳ್ಳಬಹುದು ಅಂತ. ಇದು ಒಂದು ದೇಶದ ವಿರುದ್ಧ ಆಗಿದ್ದಿದ್ರೆ ರಾಜತಾಂತ್ರಿಕವಾಗಿ ಅಥವಾ ಬೇರೆ ದೇಶದ ಸಂಧಾನದಿಂದ ಇದೆಲ್ಲವೂ ಕೂಡ ಇತ್ಯರ್ಥ ಆಗ್ತಾ ಇತ್ತು. ಆದರೆ ನಮ್ಮ ಯುದ್ಧ ಏನಿದೆ, ಅಂದರೆ ನಮ್ಮ ಹೋರಾಟ ಏನಿದೆ, ಕೇವಲ ಪಾಕಿಸ್ತಾನದ ವಿರುದ್ಧ ಮಾತ್ರ ಅಲ್ಲ. ಇದು ಅಂದರೆ ಪಾಕಿಸ್ತಾನ ಸರ್ಕಾರನೋ ಅಥವಾ ಪಾಕಿಸ್ತಾನ ಸೇನೆ ವಿರುದ್ಧದ ಒಂದು ಹೋರಾಟನೋ ಯುದ್ಧನೋ ಅಲ್ಲ. ಇದು ನೇರವಾಗಿ ಉಗ್ರರು ಪಾಕಿಸ್ತಾನದ ಮಾತು ಕೇಳ್ತಾರಾ ಇಲ್ವಾ ಅದು ಬೇರೆ ಪ್ರಶ್ನೆ. ಉಗ್ರರನ್ನ ಪೋಷಿಸ್ತಾ ಇರೋದು ಪಾಕಿಸ್ತಾನ, ಅದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಪದೇ ಭಾರತದ ವಿರುದ್ಧ ಸಣ್ಣ ಗಡಿಯಲ್ಲೋ, ಯಾವುದೋ ಒಂದು ಸಣ್ಣ ಎಲ್ಲೋ ರಜೌರಿಯಲ್ಲೋ, ಪೂಂಚಲ್ಲೋ ಎಲ್ಲೋ ಒಂದು ಕಡೆ ಏನಾದರೂ ಆಗಲಿ ಅಲ್ಲಿಂದ ಉಗ್ರರಿಂದ ಗುಂಡಿನ ದಾಳಿ ನಾವು ಪ್ರತಿದಿನ ಕೇಳ್ತಿದ್ವಿ. ಇವತ್ತಿಂದಲ್ಲ ಇದು, ನಾವು ಸ್ವಲ್ಪ ಒಂದು 20-30 ವರ್ಷಗಳಿಂದ ಪ್ರತಿದಿನ ಕೇಳ್ತಾನೇ ಇದ್ದೀವಿ. LOCಯಲ್ಲಿ POKಯಲ್ಲಿ LOCಯಲ್ಲಿ ಗಡಿ ಉಲ್ಲಂಘಿಸ್ತು, ಕದನ ವಿರಾಮ ಉಲ್ಲಂಘನೆ ಮಾಡಿದ ಪಾಕಿಸ್ತಾನ, ಗುಂಡಿನ ದಾಳಿ, ಈ ಥರ ಕೇಳಿ ಸಾಕಾಗ್ಬಿಟ್ಟಿದೆ. ಸೊ ಹಾಗಾಗಿನೇ ನರೇಂದ್ರ ಮೋದಿ ಸರ್ಕಾರ ಒಂದು ಕಠಿಣವಾದ ಮಹತ್ವವಾದ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕಿದು. ಇದು ಏನು ಇನ್ನೂ ಮೀಟಿಂಗ್ ನಡೀತಾ ಇದೆ. ಅಜಿತ್ ದೋವಲ್ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ರಾಜನಾಥ್ ಸಿಂಗ್ ಆಗಿರ್ಬೋದು, ಜೈಶಂಕರ್ ಎಲ್ಲ ಪ್ರಮುಖರು ಈ ಒಂದು ಸಭೆಯಲ್ಲಿದ್ದಾರೆ. ಜೊತೆಗೆ CDS ಅನಿಲ್ ಚೌಹಾಣ್ ಕೂಡ ಇದ್ದಾರೆ, 3 ಸೇನಾ ಮುಖ್ಯಸ್ಥರು ಕೂಡ ಇದ್ದಾರೆ. ಅಂದರೆ ಇಡೀ ದೇಶದ ಭದ್ರತಾ ವಿಚಾರ ಬಂದಾಗ ಯಾರೆಲ್ಲ ಪ್ರಮುಖರು ಅವರೆಲ್ಲರೂ ಕೂಡ ಈಗಲೂ ನರೇಂದ್ರ ಮೋದಿ ಅವರಿಂದ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಮೀಟಿಂಗಲ್ಲಿ ಬಂದಂತಹ ಇನ್ಸೈಡ್ ಮಾಹಿತಿ ಈಗಾಗಲೇ ರಾಷ್ಟ್ರೀಯ ಮಾಧ್ಯಮಗಳು ಇದನ್ನು ಸುದ್ದಿಯನ್ನು ಪ್ರಸಾರ ಮಾಡಿದ್ದಾವೆ. ಭಾರತ ಆ್ಯಕ್ಟ್ ಆಫ್ ವಾರ್,
ಅಂದರೆ ಇನ್ನು ಮುಂದೆ ಯಾವುದೇ ರೀತಿಯ ಉಗ್ರಗಾಮಿ ಚಟುವಟಿಕೆ ಆದರೆ, ಭಾರತದ ವಿರುದ್ಧ ಯಾವುದೇ ರೀತಿಯ ಉಗ್ರ ಚಟುವಟಿಕೆ ಆದರೆ, ಉಗ್ರರ ದಾಳಿ ಆದರೆ, ಅದು ಗುಂಡಿನ ದಾಳಿ ಆಗಿರ್ಬೋದು ಅಥವಾ ಬಾರ್ಡ್ರಲ್ಲಿ ದಾಳಿ ಆಗಿರ್ಬೋದು ಅಥವಾ ಭಾರತಕ್ಕೆ ನುಗ್ಗಿ ಈಗ ಪೆಹಲ್ಗಾಮಲ್ಲೇನು ಕೃತ್ಯ ಆಯಿತು, ಪ್ರವಾಸಿಗರನ್ನು ಕೊಲೆ ಮಾಡಲಾಯಿತು ಉಗ್ರರು, ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಆ ಉಗ್ರಗಾಮಿಗಳ ಕೃತ್ಯ ಅದು ಯುದ್ಧಕ್ಕೆ ಸಮ. ನಾವು ಆ ಒಂದು ಕೃತ್ಯವನ್ನೇ ಇಟ್ಕೊಂಡು ನಾವು ನೆರೆ ರಾಷ್ಟ್ರ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಬಹುದು. ಅದಕ್ಕೆ ಪೂರ್ಣ ಪ್ರಮಾಣದ ರೈಟ್ಸ್ ಹಕ್ಕು ನಮಗಿದೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಅಥವಾ ವಿಶ್ವಸಂಸ್ಥೆಯಲ್ಲೋ ಪ್ರಶ್ನೆ ಮಾಡುವಂತೆ ಇಲ್ಲ. ಯಾಕಂದರೆ ಉಗ್ರಗಾಮಿಗಳನ್ನು ಬೆಳೆಸ್ತಾ ಇರೋದು, ಪೋಷಣೆ ಮಾಡ್ತಿರೋದು ಪಾಕಿಸ್ತಾನ. ಹೀಗಾಗಿ ಭಾರತ ದೇಶದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಉಗ್ರ ಚಟುವಟಿಕೆ ಆದರೆ ಅದು ಯುದ್ಧಕ್ಕೆ ಸಮ. ನಾವು ವಾಪಸ್ ಯುದ್ಧ ಘೋಷಣೆ, ಅದನ್ನು ಯುದ್ಧ ಘೋಷಣೆ ಅಂತ ಕನ್ಸಿಡರ್ ಮಾಡಿ ಯುದ್ಧವನ್ನು ಮಾಡಬಹುದು ಅನ್ನೋ ಒಂದು ಟಫ್ ಡಿಸಿಷನ್. ಇದು ಬಹುದೊಡ್ಡ ನಿರ್ಧಾರ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರ ನಿರ್ಧಾರ ಇದು, ಕೇಂದ್ರ ಸರ್ಕಾರದ ನಿರ್ಧಾರ ಅಫಿಷಿಯಲ್ ಆಗಿ ಆಗಬೇಕು. ನೋಡೋಣ, ಬಹುಶಃ 5:15 ಒಂದು ಮೀಟಿಂಗ್ ಬೇರೆ ಇದೆ, ಪ್ರೆಸ್ ಮೀಟ್ ಇದೆ, ಬ್ರೀಫ್ ಮಾಡ್ತಾರೆ. ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಎರಡೂ ಜಂಟಿಯಾಗಿ ನಡೆಯುವಂಥ ಸುದ್ದಿಗೋಷ್ಠಿ, ಅಲ್ಲೇನಾದರೂ ಇದರ ಔಟ್ಕಮ್ ಗೊತ್ತಾಗಬಹುದಂತ. ಬಟ್ ಈ ಕ್ಷಣಕ್ಕೆ ಬರ್ತಿರ್ತಕ್ಕಂಥ ಬಿಗ್ ಬ್ರೇಕಿಂಗ್, ರಾಷ್ಟ್ರೀಯ ಮಾಧ್ಯಮಗಳು ಸೇರಿದಂತೆ ಎಲ್ಲ ಕಡೆ ಈಗ ಇದೇ ಚರ್ಚೆ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಈಗ ಬಹುದೊಡ್ಡ ನಿರ್ಧಾರನ ಕೈಗೊಳ್ತಾ ಇದೆ. ಆಕ್ಟ್ ಆಫ್ ವಾರ್, ನಿಜಕ್ಕೂ ಕೂಡ ಆಕ್ಟ್ ಆಫ್ ವಾರ್ ಜಾರಿ ಆಗಿದ್ದೇ ಆದರೆ, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದೇ ಆದರೆ ಬಹುದೊಡ್ಡ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ನೋಡ್ಬೋದು. ಪಾಕಿಸ್ತಾನ ಈ ಒಂದು ಆಕ್ಟ್ ಆಫ್ ವಾರ್ ನಾವು ಜಾರಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಪಾಕಿಸ್ತಾನ ಬಾಲ ಮುದುರಿಕೊಂಡಂತ ಇರಬೇಕಾದಂಥ ಪರಿಸ್ಥಿತಿ ಬರಬಹುದು. ಈಗೇನು ಉಗ್ರಗಾಮಿಗಳಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಬೆಂಬಲ ಕೊಡ್ತಾ ಇದೆ, ಉಗ್ರರನ್ನ ಪೋಷಿಸ್ತಾ ಇದೆ, ಅದೆಲ್ಲದಕ್ಕೂ ಕಡಿವಾಣ ಬೀಳಬಹುದು. ಯಾಕಂದರೆ ಎಲ್ಲೋ ಒಂದು ಕಡೆ ಉಗ್ರರು ಇಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಉಗ್ರಗಾಮಿಗಳು. ಯಾಕಂದರೆ ಅವರು ಉಗ್ರರು, ಹಾಗಾಗಿ ಅಷ್ಟು ಸುಲಭವಾಗಿ ದಾಳಿಯನ್ನು ನಿಲ್ಲಿಸೋದಿಲ್ಲ. ಅವರು ದಾಳಿ ಮಾಡೇ ಮಾಡ್ತಾರೆ, ಸಣ್ಣ ಪುಟ್ಟ ದಾಳಿ ಆದರೂ ಕೂಡ. ಆಗ ಭಾರತ ಸರ್ಕಾರ, ಭಾರತೀಯ ಸೇನೆ ನಾವು ಎದುರಾಳಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಾಗ ಅದನ್ನು ಪ್ರಶ್ನೆ ಮಾಡುವಂತಿಲ್ಲ. ನಾವು ಯುದ್ಧವನ್ನು ಸಾರ್ತೀವಿ ಅನ್ನೋ ರೀತಿಯಾಗಿ ಈ ಒಂದು ಆ್ಯಕ್ಟ್ ಇರಬಹುದು. ನೋಡೋಣ, ಮತ್ತಷ್ಟು ಮಾಹಿತಿ ವೆಯ್ಟ್ ಮಾಡ್ತಾ ಇದ್ದೀವಿ ರಾಮ್. ಸರ್, ಈ ಆಕ್ಟ್ ಆಫ್ ವಾರ್ ಅಂತ ಹೇಳಿ ಭಾರತ ಮತ್ತು ಪಾಕಿಸ್ತಾನದ ವಿಚಾರಕ್ಕೆ ಬಂದಾಗೆಲ್ಲ ನಾವು ಕೇಳ್ತಾನೆ ಇರ್ತೀವಿ. ಆಕ್ಟ್ ಆಫ್ ವಾರ್ ಅಂತ ಅಂದರೆ ಏನು, ಅದರ ಬಗ್ಗೆ ಒಂದು ಸಿಂಪಲ್ ಆಗಿ ವಿಶ್ಲೇಷಣೆ ಮಾಡೋದಾದ್ರೆ ರಾಮ್, ಈಗ ನಾನು ಆಗಲೇ ಹೇಳಿದೆ, ಈಗ ಏನು ನಾವು ಯಾವುದೇ ಒಂದು ದೇಶದ ವಿರುದ್ಧ ಈಗ ಸಹಜವಾಗಿಯೇ ತುಂಬ ಜನಕ್ಕೆ ಅನಿಸಿರುತ್ತೆ, ಏನಪ್ಪ ಪಾಕಿಸ್ತಾನ ಚಿಕ್ಕ ದೇಶ, ನಮಗೆ ಇಷ್ಟೊಂದು ಕಾಟ ಕೊಡ್ತಾ ಇದೆ, ನಾವು ಸೈಲೆಂಟ್ ಆಗಿದ್ದೀವಿ, ಹೋಗಿ ನುಗ್ಗಿ ಹೊಡಿಬೋದಲ್ಲ, ಹೊಡೆದ್ರೆ ಒಂದು ಅರ್ಧ ಗಂಟೆಗೆ ಅಥವಾ 1 ಅವರ್ಗೆ ಇಡೀ ಪಾಕಿಸ್ತಾನ ನಾಶ ಮಾಡ್ಬೋದು. ಇನ್ನೂ ತುಂಬ ಜನ ಎಸ್ಪೆಷಲಿ ಹಳ್ಳಿಯಲ್ಲಿ ಮಾತಾಡಬೇಕಾದ್ರೆ ಅಥವಾ ತುಂಬ ದೇಶ ಪ್ರೇಮನೋ ಅಥವಾ ಹಿಂದುತ್ವ ಪ್ರೇಮನೋ ಇರೋಂಥ ವ್ಯಕ್ತಿಗಳು ಮಾತಾಡೋದೇನಪ್ಪ ಅಂದರೆ, ತುಂಬ ವೆಯ್ಟ್ ಮಾಡ್ತಿದ್ದೀವಿ ನಾವು, ಇಷ್ಟೊಂದು ವೆಯ್ಟ್ ಮಾಡಬಾರ್ದು, ಹೋಗಿ ಹೊಡಿಬೇಕಾಗಿತ್ತು ಪಾಕಿಸ್ತಾನಕ್ಕೆ, ಬಾಂಬ್ ಹಾಕಬೇಕು, ಸುಮ್ಮನೆ ಡ್ರೋನ್ ಹಾಕೋದು, ಕ್ಷಿಪಣಿ ಹಾಕೋದು ಯಾಕೆ, ಒಂದು ದೊಡ್ಡ ಬಾಂಬ್ ಹಾಕ್ಬಿಟ್ರೆ ಪಾಕಿಸ್ತಾನ ಪೀಸ್ ಆಗಿಬಿಡುತ್ತೆ, ಪಾಕಿಸ್ತಾನ ನಾಶ ಆಗ್ಬಿಡುತ್ತೆ ಅಂತೆಲ್ಲ ಮಾತಾಡ್ತಿರ್ತೀವಿ. ಸಹಜವಾಗಿಯೇ ಸಾಮಾನ್ಯ ಜನ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಒಂದು ದೇಶದ ಮೇಲೆ ಈ ರೀತಿಯ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ನಿಯಮ ಇರುತ್ತೆ, ವಿಶ್ವಸಂಸ್ಥೆ ಇರುತ್ತೆ, ಕೆಲವೊಂದಿಷ್ಟು ಒಪ್ಪಂದಗಳಿರ್ತವೆ. ಈ ಎಲ್ಲ ಒಪ್ಪಂದಗಳನ್ನು ಉಲ್ಲಂಘನೆ ಮಾಡುವಂತಿಲ್ಲ. ಎಕ್ಸಾಂಪಲ್, ಈಗ ಭಾರತದ ಮೇಲೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ನಾವು ಸಿಂಧು ನದಿ ಒಪ್ಪಂದವನ್ನು ನಾವು ಮುರಿದ್ವಿ, ಅದು ವಾಪಸ್ ತಗೊಂಡು ಅಲ್ಲಿ ಆ ನದಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ರೂಲ್ಸನ್ನು ನಾವು ಚೇಂಜ್ ಮಾಡ್ಕೊಂಡ್ವಿ. ಅದು ನಮ್ಮ ಮತ್ತು ಪಾಕಿಸ್ತಾನ ನಡುವೆ ಇದ್ದಂತಹ ಒಂದು ಒಪ್ಪಂದಗಳು. ಆದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಬೇಕು ಅಂದರೆ, ಆ ದೇಶದ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡಬೇಕು ಅಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ, ವಿಶ್ವಸಂಸ್ಥೆ ಇರುತ್ತೆ. ಸೊ ಒಂದು ದೇಶವನ್ನು ನಾವು ಯಾವ ಥರ ಪರಿಗಣಿಸಬೇಕು, ಅಷ್ಟು ಸುಲಭವಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಇದೆಲ್ಲವೂ ಕೂಡ ರೂಲ್ಸ್ ಇರುತ್ತೆ. ಹೀಗಾಗಿಯೇ ಪಾಕಿಸ್ತಾನ ಇನ್ನೂ ಉಳಿದಿದೆ. ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಎಷ್ಟು ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ, ಕಳೆದ 2 ವರ್ಷಗಳಿಂದ ಯುದ್ಧ ಆಗ್ತಾ ಇದೆ. ಆದರೂ ಈಗ ರಷ್ಯಾ ಹತ್ರ ಕೂಡ ಅಣು ಬಾಂಬ್ ಇದೆ, ಯುಕ್ರೇನ್ ಕೂಡ ದೊಡ್ಡ ಮಟ್ಟದ ಅಣ್ವಸ್ತ್ರನ ಹೊಂದಿರತಕ್ಕಂಥದ್ದು. ಯುಕ್ರೇನ್ನ ಪುಡಿ ಮಾಡೋದಕ್ಕೆ ರಷ್ಯಾಗೆ ಕೆಲವು ಗಂಟೆಗಳು ಸಾಕು, ಅಣು ಬಾಂಬ್ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ ಅಂತ. ಬಟ್ ಅದು ಅಷ್ಟು ಸುಲಭ ಅಲ್ಲ, ಸಾಧ್ಯ ಇಲ್ಲ. ಯಾಕಂದರೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ಆ ಥರ ಇರುತ್ತೆ. ನಾವು ಇಷ್ಟ ಬಂದಂಗೆ ನಾವು ಬೇರೆ ದೇಶದ ಮೇಲೆ ಬಾಂಬ್ ಹಾಕ್ಬಿಡ್ತೀವಿ, ನಾಶ ಮಾಡಿಬಿಡ್ತೀವಿ ಅನ್ನೋದಕ್ಕಾಗೋದಿಲ್ಲ. ಹಾಗಾಗಿನೇ ಈಗ ಆ್ಯಕ್ಟ್ ಆಫ್ ವಾರ್ ಬಗ್ಗೆ ನಾವು ಮಾತಾಡೋದಾದರೆ, ಸೊ ನಾವು ಎಷ್ಟು ದಿನ ತಡ್ಕೊಳಕ್ಕಾಗುತ್ತೆ. ಸೊ ಪಾಕಿಸ್ತಾನದಲ್ಲೇ ಇರ್ತಕ್ಕಂಥ ಉಗ್ರರು
ಪಾಕಿಸ್ತಾನದವ್ರಿಗೂ ಗೊತ್ತು, ಪ್ರಪಂಚಕ್ಕೂ ಗೊತ್ತಿದ್ಕೊಂಡು ಸುಮ್ಮನೆ ಕಣ್ಮುಚ್ಕೊಂಡು ಬಾಯಿ ಮುಚ್ಕೊಂಡು ಇದ್ರೆ ಹೇಗೆ? ಎಷ್ಟು ದಿನ ತಡೆಯೋಕ್ಕಾಗುತ್ತೆ ನಾವು ಇದನ್ನ? ಸೊ ಸಾಕು, ಇನ್ಮೇಲೆ ನಾವೊಂದು ರೂಲ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಮೇಲೆ ಏನಾದರೂ ದಾಳಿ ಆದರೆ ಆ ಕಡೆಯಿಂದ ಅದು ಪಾಕಿಸ್ತಾನ ಉಗ್ರನೋ ಅಥವಾ ಪಾಕಿಸ್ತಾನ ಸೇನೆನೋ ಅಥವಾ ಪಾಕಿಸ್ತಾನ ಪ್ರಜೆನೋ, ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು ಭಾರತದ ಮೇಲೆ ದಾಳಿ ಮಾಡಿದ್ರೆ ಅದು ಯುದ್ಧಕ್ಕೆ ಸಮ. ಇದು ನಮ್ಮ ಹೊಸ ಆ್ಯಕ್ಟ್ ಆಫ್ ವಾರ್. ಸೊ ಇನ್ಮೇಲೆ ಯಾವುದೇ ದಾಳಿ ಆದರೆ, ಒಂದು ದೇಶದ ವಿರುದ್ಧ ಇನ್ನೊಂದು ದೇಶ ಏನಾದರೂ ಕ್ಷಿಪಣಿ ಹಾಕಿದ್ರೆ ಅಥವಾ ಡ್ರೋನ್ ಹಾಕಿದ್ರೆ, ಗುಂಡಿನ ದಾಳಿಯನ್ನು ಮಾಡಿದ್ರೆ, ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರೆ ಅದು ಆ್ಯಕ್ಟ್ ಆಫ್ ವಾರ್ಗೆ ಬರುತ್ತೆ. ಸೊ ಹಾಗಾಗಿ ಈ ಗಡಿಯಲ್ಲಿ ಉಲ್ಲಂಘನೆ ಆದರೆ, ಕದನ ವಿರಾಮ ಉಲ್ಲಂಘನೆ ಆದರೂ ಕೂಡ ಅದು ಆ್ಯಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಒಂದು 15 ದಿನಗಳ ಹಿಂದಷ್ಟೇ ನಾವು ಹಿಂದಕ್ಕೆ ಹೋದರೆ ಪುಟಿನ್ ಸುಮಾರು 90 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಅಂದರೆ ಯುಕ್ರೇನ್ ಮತ್ತು ರಷ್ಯಾ ವಿರುದ್ಧ ಯುದ್ಧ ಆಗ್ತಾನೇ ಇದೆ ಈಗಲೂ ಕೂಡ. ಸೊ ನಾವೊಂದು ಒಪ್ಪಂದಕ್ಕೆ ಬರೋದಿನ 90 ದಿನಗಳ ಕಾಲ ಯಾರು ಕೂಡ ಈ ಒಂದು ಕದನ ವಿರಾಮ ಅಂತೇನಿದೆ ಅದನ್ನ ಉಲ್ಲಂಘನೆ ಮಾಡೋಂತಿಲ್ಲ. ಅಂದರೆ ರೆಸ್ಟ್ ತಗೊಳ್ಳೋಣ, ನೀವು ನಮ್ಮ ಮೇಲೆ ದಾಳಿ ಮಾಡಬೇಡ್ರಿ, ನಾವು ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ, ಸೊ ಸೈಲೆಂಟ್ ಆಗಿರಬೇಕು ಅನ್ನೋದು ಒಂದು ಒಪ್ಪಂದ. ಅದಕ್ಕೆ ರಷ್ಯಾದವರು ಘೋಷಣೆ ಮಾಡಿದ್ರು, ಇನ್ನು 3 ತಿಂಗಳ ಕಾಲ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯಾವುದೇ ರೀತಿಯ ಈ ಕ್ಷಿಪಣಿ ದಾಳಿ ಆಗಿರ್ಬೋದು ಅಥವಾ ಡ್ರೋನ್ ದಾಳಿ ಆಗಿರ್ಬೋದು ಇರೋದಿಲ್ಲ. ಅಂದರೆ ಅವರು ಸೌಹಾರ್ದಯುತವಾಗಿ ಇನ್ನು 90 ದಿನ ಇರ್ತಾರೆ. ಅದಾದ ನಂತರ ಅದು ಮುಂದುವರಿಸ್ಬೋದು ಅಥವಾ ಮತ್ತೆ ಅಟ್ಯಾಕ್ ಆಗ್ಬೋದು. ಯಾಕಂದರೆ ಅವ್ರು ಎರಡೂ ಕೂಡ ಯುದ್ಧ ಮಾಡ್ತಿರ್ತಕ್ಕಂಥ ರಾಷ್ಟ್ರಗಳು. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗೇನಿದೆ LOC ಏನಿದೆ ಅಲ್ಲೂ ಕೂಡ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ. ಕದನ ವಿರಾಮ ಘೋಷಣೆ ಮಾಡಿದ್ರೆ 1971 ಯುದ್ಧ ಏನಾಯಿತು, ಅದಾದ ನಂತರ ಒಂದು ಕದನ ವಿರಾಮ ಏನಿದೆ ಅಂದರೆ ಯಾರು ಕೂಡ ಯುದ್ಧ ಮಾಡೋಂಗಿಲ್ಲ, ಆ ರೀತಿಯ ಒಂದು ಒಪ್ಪಂದ ಆಗಿದೆ. ಆದರೂ ಕೂಡ ಪಾಕಿಸ್ತಾನ ಉಗ್ರಗಾಮಿಗಳ ಒಂದು ವೇಷದಲ್ಲೋ ಅಥವಾ ಪಾಕಿಸ್ತಾನ ಸೇನೆಯ ವಿಚಾರದಲ್ಲೋ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಅಟ್ಯಾಕ್ ಮಾಡ್ತಾ ಇರುತ್ತೆ. ಸೊ ಇದು ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂಥ ಒಂದು ರೂಲ್ಸು. ಸೊ ಹಾಗಾಗಿ ಈ ಒಂದು ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ಅಥವಾ ಬೇರೆ ಏನೇ ದಾಳಿ ಆದರೂ ಕೂಡ ಅದು ವಾರ್ ಡಿಕ್ಲೇರ್ ಮಾಡೋದಕ್ಕೆ ಸಮ ಅನ್ನೋ ಥರ ಈ ಒಂದು ಆ್ಯಕ್ಟ್ ಇರುತ್ತೆ ರಾಮ್. ಸೊ ಬಹುಶಃ ಅಧಿಕೃತವಾಗಿ ಘೋಷಣೆ ಆದರೆ ಒಂದು ವೇಳೆ ದೊಡ್ಡ ತೀರ್ಮಾನ ಆಗುತ್ತೆ. ಇದು ನರೇಂದ್ರ ಮೋದಿ ಹಾಗೂ ಭಾರತ ಸರ್ಕಾರದ ಬಹುದೊಡ್ಡ ತೀರ್ಮಾನದಲ್ಲಿ ಇದು ಒಂದು ಕೂಡ ಆಗಬಹುದು. ಆ್ಯಕ್ಟ್ ಆಫ್ ವಾರ್ ಬಹುಶಃ ಪಾಕಿಸ್ತಾನಕ್ಕೆ ಬಹುದೊಡ್ಡ ಪಾಠವನ್ನು ಕಲಿಸುವಂಥ ಒಂದು ಘೋಷಣೆ ಆಗಬಹುದಂತ ನಿರೀಕ್ಷೆ ಇದೆ ರಾಮ್. ಓಕೆ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಾವು ಗಮನಿಸಿದ್ವಿ, ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ನಿರ್ಧಾರ. ಇದೆಲ್ಲದರ ನಡುವೆ ನಾವು ಈ ಹಿಂದೆನೆ ಫ್ಯಾಕ್ಟ್ ಚೆಕ್ ಅಂದರೆ ಸುಳ್ಳು ಸುದ್ದಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅವೆಲ್ಲ ರೀತಿಯಾಗಿ ಸೋಷಿಯಲ್